ಎಸ್, ಟೆರರಿಸ್ಟ್ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಈತನೇ ಆ ದುರುಳ, ಈತನೇ ಆ ರಾಕ್ಷಸ, ಈತನೇ ಆ ಪಾಪಿ ಉಗ್ರ. ಸ್ಕೆಚ್ ರೆಡಿ ಆಗಿತ್ತು. ಸ್ಕೆಚ್ ಆದ ನಂತರ ಈಗ ಒಂದು ಫೋಟೋ ಲಭ್ಯವಾಗಿದೆ. 3 ಉಗ್ರರ ಸ್ಕೆಚ್ ರೆಡಿ ಆಗಿತ್ತು. ಶಂಕಿತ ಭಯೋತ್ಪಾದಕನ ಚಿತ್ರ ಸದ್ಯಕ್ಕೆ ಬಿಡುಗಡೆಯಾಗಿದೆ. ಸ್ಥಳೀಯರ ಮಾಹಿತಿಯ ಆಧಾರದ ಮೇಲೆ ಸ್ಕೆಚ್ ರೂಪಿಸಲಾಯಿತು. ಆ ಸ್ಕೆಚ್ ಜಾಡು ಹಿಡಿದಿರುವಂತಹ NIA ಟೀಮ್ ಆಗಿರಬಹುದು, ಭಾರತೀಯ ಸೈನಿಕರಾಗಿರಬಹುದು ಮತ್ತು ಹಿರಿಯ ಆಫೀಸರ್ಸ್ಗಳಾಗಿರಬಹುದು, ಇವರೆಲ್ಲರನ್ನು ಕೂಡ ಹುಡುಕುವಂತಹ ಪ್ರಯತ್ನ ಮಾಡ್ತಿದ್ರು. ಇವರೆಲ್ಲಾದ್ರೂ ಕಾಣಿಸ್ಕೊಂಡ್ರ, ಲೋಕಲೇಟ್ಸ್ ಆಗಿದ್ರ, ಅಥವಾ ಪಹಲ್ಗಾಮ್ನ ಯಾವುದಾದ್ರೂ ಹತ್ತಿರದ ಗ್ರಾಮದಲ್ಲಿ ಇವರು ವಾಸವಿದ್ರ, ಇವ್ರಿಗೆ ಯಾರಾದ್ರೂ ಆಶ್ರಯ ನೀಡಿದ್ರ, ಇದೆಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋ ಕೆಲಸ ಆಗ್ತಾ ಇದೆ. ಸೊ ನಿನ್ನೆ ಮಧ್ಯಾಹ್ನ ಸುಮಾರು 2:00 ನಡೆದಿರುವಂತಹ ಘಟನೆ ಸಂಜೆ ಅಷ್ಟೊತ್ತಲ್ಲಿ ಇಡೀ ದೇಶದಲ್ಲೇ ಕಿಚ್ಚಿನಂತೆ ಹಬ್ಬಿದೆ. ಅದಾದ ನಂತರ ಎಲ್ಲರೂ ಕೂಡ ಪ್ರತೀಕಾರದ ದಾಹದೊಂದಿಗೆ ಕಾಯ್ತಾ ಇದ್ದಾರೆ. ಅವ್ರು ಎಲ್ಲರೂ ಕೂಡ ಆದಷ್ಟು ಬೇಗ ಇವ್ರನ್ನ ಸದೆ ಬಡಿಬೇಕು ಅಂತ ಸ್ಕೆಚ್ ಮತ್ತೆ ರಿಯಲ್ ಫೋಟೋ ಎರಡನ್ನೂ ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ದಾಳಿಗೆ ಒಳಗಾಗಂತಹ ಜನ ಆಗಿರಬಹುದು ಮತ್ತು ಅವರ ಕುಟುಂಬಸ್ಥರಾಗಿರಬಹುದು, ಅವರ ಮಾಹಿತಿಯ ಆಧಾರದ ಮೇಲೆ ಈ ಒಂದು ಸ್ಕೆಚ್ ರೆಡಿ ಮಾಡಿರ್ತಾರೆ ಅಲ್ಲಿ ಅಧಿಕಾರಿಗಳು. ಆ ಸ್ಕೆಚ್ ನ ಜೊತೆ ಬೇರೆ ಬೇರೆ ಜನರಿಗೂ ಮತ್ತು ಲೋಕಲೇಟ್ಸ್ ಗಳಿಗಾಗಿರಬಹುದು ಅಥವಾ ಈ ವೆಹಿಕಲ್ ಓನರ್ಸ್ ಗಳಿಗಾಗಿರಬಹುದು, ಡ್ರೈವರ್ಸ್ ಗಳಿಗಾಗಿರಬಹುದು, ಬೇರೆ ಬೇರೆ ಅಂಗಡಿಗಳಲ್ಲಾಗಿರಬಹುದು, ಎಲ್ಲಾ ಕಡೆ ಈ ಸ್ಕೆಚ್ ಅನ್ನ ರವಾನೆ ಮಾಡಿರ್ತಾರೆ. ಈತನ ಭಾವಚಿತ್ರ, ಈ ತರಹದ ಇದನ್ನ ಹೋಲಿಕೆ ವ್ಯಕ್ತಿ ಎಲ್ಲಾದ್ರೂ ಕಂಡಿದ್ದೀರಾ ಅಂತ ಅಂದು ಸೊ ಅದನ್ನ ಗಮನಿಸಿದಂತಹ ಲೋಕಲೇಟ್ಸ್ ಈ ಫೋಟೋವನ್ನ ನಮ್ಮ ಸೇನೆಗೆ ಒಪ್ಪಿಸಿದ್ದಾರೆ ಅಂತ ಅನ್ಸುತ್ತೆ. ಸ್ಕೆಚ್ ಮತ್ತು ಆ ರಿಯಲ್ ಚಿತ್ರ ಎರಡೂ ಕೂಡ ತುಂಬಾನೇ ಮ್ಯಾಚ್ ಆಗ್ತಿರೋದನ್ನ ಗಮನಿಸಬಹುದು. ಐಡೆಂಟಿಕಲ್ ಅಂದ್ರೆ ಆ ಸ್ಕೆಚ್ ಹೇಗಿದೆಯೋ ಎಕ್ಸಾಕ್ಟ್ಲಿ ಆ ಫೋಟೋ ಹಾಗೆ ಇರೋದನ್ನ ನೋಡ್ಬೋದು. ಅಂದ್ರೆ ಯಾವ ಆಧಾರವನ್ನು ಇಟ್ಕೊಂಡು ಈ ಸ್ಕೆಚ್ ಮಾಡಿದ್ರಲ್ಲ, ಆ ಉಗ್ರನ ಫೋಟೋ ಸಿಕ್ಕಾದ್ಮೇಲೆ ಒಂದಕ್ಕೊಂದು ತಾಳೆ ಹಾಕಿ ನೋಡಿದ್ರೆ ಈಗ ನೀವು ಗಮನಿಸಬಹುದು, ಸ್ಕ್ರೀನ್ ಮೇಲೆ ಒಂದ್ ಕಡೆ ಸ್ಕೆಚ್ ಇದೆ, ಮತ್ತೊಂದು ಕಡೆ ಆ ಉಗ್ರನ ಫೋಟೋ ಇದೆ. ಎರಡು ಎಕ್ಸಾಕ್ಟ್ಲಿ ಒನ್ ಅಂಡ್ ದ ಸೇಮ್. ಇಷ್ಟು ಸಿಕ್ಕಿದ ಮೇಲೆ ಭಾರತೀಯ ಸೈನಿಕರಿಗೆ, ಸೇನೆಗೆ ಆಪರೇಷನ್ ಮುಂದುವರಿಸೋದು ಬಹಳ ದೊಡ್ಡ ಸವಾಲಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಫೋಟೋ ಈಗ ಲಭ್ಯ ಆಗಿರೋದ್ರಿಂದ ಈ ಕ್ರಿಮಿಗಳು ಎಲ್ಲಿರ್ತಾರೆ ಅಥವಾ ಎಲ್ಲಿಂದ ಬಂದವರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಈಗ ಸೈನ್ಯಕ್ಕೆ ತುಂಬಾ ದೊಡ್ಡ ಸವಾಲಾಗೋದಿಲ್ಲ. ಇನ್ನು ಒಬ್ಬೊಬ್ಬರದ್ದೇ ಉಗ್ರರದ್ದು ಈ ರೀತಿ ಐಡೆಂಟಿಫಿಕೇಶನ್ಗಳು ಸಿಗ್ತಾ ಹೋಗ್ತಿದ್ದ ಹಾಗೆ ಆದಷ್ಟು ಬೇಗ ಇವರ ಉಸಿರು ನಿಲ್ಲಿಸೋ ಕೆಲಸ ಆಗಬೇಕು. ಈತನ ಹೆಸರು ಆಸಿಫ್ ಅನ್ನೋದು ತಿಳಿದು ಬರ್ತಾ ಇದೆ. ಉಗ್ರನ ರೇಖಾಚಿತ್ರದ ಆಧಾರದ ಮೇಲೆ ಮೊದಲಿಗೆ ಹುಡುಕಾಟ ಶುರು ಮಾಡಿದ್ರು. ಅದಾದ ಮೇಲೆ ಈಗ ಆತನ ಫೋಟೋನೇ ರಿಲೀಸ್ ಮಾಡಲಾಗಿದೆಯಲ್ಲ, ಈತನ ಹೆಸರು ಆಸಿಫ್ ಅಂತ. ಎಕ್ಸಾಕ್ಟ್ಲಿ ಎಷ್ಟು ಜನ ಉಗ್ರರು ಈ ದಾಳಿ ನಡೆಸಿದ್ದಾರೆ ಅನ್ನೋದರ ನಂಬರ್ ಇದುವರೆಗೂ ಕೂಡ ಅಧಿಕೃತವಾಗಿ ಗೊತ್ತಾಗಿಲ್ಲ. ಮೊದಲಿಗೆ 3 ಜನ ಅಂತಿತ್ತು, ಆಮೇಲೆ 2 ತಂಡಗಳು ಬೇರೆ ಬೇರೆ ಸ್ಥಳದಲ್ಲಿ ಅಟ್ಯಾಕ್ ಮಾಡಿದ್ರು. ಇಷ್ಟು ಮಾಹಿತಿ ಇರೋದು. ಇದರ ಜೊತೆಗೆ 3 ಜನರ ರೇಖಾಚಿತ್ರವನ್ನ ರಿಲೀಸ್ ಮಾಡಲಾಗಿದೆ ಮೊದಲ ಹಂತದಲ್ಲಿ. ಆ ಪೈಕಿ ಈ ಆಸಿಫ್ ಅನ್ನುವಂತಹ ಒಬ್ಬ ಉಗ್ರನ ಫೋಟೋವನ್ನ ಕೂಡ ಸದ್ಯ ರಿಲೀಸ್ ಮಾಡಿದ್ದಾರೆ. ತನಿಖೆ ಇನ್ನೂ ಚುರುಕಾಗ್ತಾ ಹೋಗುತ್ತೆ. ಹಂತ ಹಂತವಾಗಿ ಪ್ರತಿಯೊಬ್ಬರನ್ನು ಕೂಡ ಹೀಗೆ ಹುಡುಕಿ ಹುಡುಕಿ ಸೇನೆ ಅವರ ಬೆನ್ನತ್ತಿ ಹೊಡಿಬೇಕು. 4 ಜನರ ಫೋಟೋ ಈಗ ಲಭ್ಯ ಆಗಿರೋದನ್ನ ಗಮನಿಸ್ತಾ ಇದ್ದೀರಾ. ಕೇವಲ ಒಬ್ಬ ಉಗ್ರನ ಫೋಟೋ ನಾವು ಮೊದಲಿಗೆ ಗಮನಿಸಿದ್ದು, ಅದು ಆಸಿಫ್. ಆ ಫೋಟೋದಲ್ಲಿ ಆತ ಕೊನೆ ಭಾಗದಲ್ಲಿ ನಿಂತಿದ್ದಾನೆ. ಉಳಿದ 3 ಒಟ್ಟು 4 ಜನ ಉಗ್ರರು ಒಟ್ಟಿಗೆ ನಿಂತಿರುವಂತಹ ಫೋಟೋ ಗಮನಿಸ್ತಾ ಇದ್ದೀರಾ. ಸೊ ಅಲ್ಲಿಗೆ ಈ ದಾಳಿ ನಡೆಸಿರುವಂತಹ 4 ಜನ ಉಗ್ರರ ಫೋಟೋಗಳು ಲಭ್ಯ ಆಗಿದೆ. ಕೇವಲ ಸ್ಕೆಚಸ್ಗಷ್ಟೇ ಈಗ ಸೀಮಿತ ಆಗಿಲ್ಲ, 4 ಉಗ್ರರ ಫೋಟೋಗಳು ಲಭ್ಯ ಆಗಿದೆ. ನೋಡಿ, ಒಂದೇ ತಂಡದ ತರ ಹೇಗೆ ನಿಂತಿದ್ದಾರೆ ರಕ್ತ ಪಿಪಾಸುಗಳು. ರಣ ಹೇಡಿ ಉಗ್ರರ ಫೋಟೋಗಳು ಇದೀಗ ರಿಲೀಸ್ ಆಗಿದೆ. ಈ ಫೋಟೋಗಳನ್ನ ಹಿಡ್ಕೊಂಡು ಒಬ್ಬೊಬ್ಬರನ್ನು ಹುಡುಕಿ ಹೂತಾಕೋದಕ್ಕೆ ಈಗ ಇಂಡಿಯನ್ ಆರ್ಮಿ ಆಪರೇಷನ್ ಶುರು ಮಾಡಿದೆ. ನಿನ್ನೆ ಮಧ್ಯಾಹ್ನದ ಸಮಯದಲ್ಲಿ ನಡೆದಿರುವಂತಹ ದಾಳಿ ಈಗಾಗಲೇ ಇವತ್ತು ಬೆಳಗ್ಗೆ ಅಷ್ಟೊತ್ತಿಗೆಲ್ಲ 4 ಉಗ್ರರ ಫೋಟೋ ಪಡೆದುಕೊಳ್ಳುವಲ್ಲಿ, ಅವರನ್ನ ಐಡೆಂಟಿಫೈ ಮಾಡುವಲ್ಲಿ ಈಗಾಗಲೇ ಇಂಡಿಯನ್ ಆರ್ಮಿ ಯಶಸ್ವಿಯಾಗಿದೆ. 4 ಜನ ಉಗ್ರರ ಫೋಟೋ ನೀವೀಗ ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತದ್ದು. ಸದ್ಯ ಒಬ್ಬನ ಹೆಸರು ಈ ಪೈಕಿ ಆಸಿಫ್ ಅನ್ನೋದು ಗೊತ್ತಾಗಿದೆ. ಇನ್ನು ಉಳಿದ 3 ಬಗ್ಗೆ ಕೂಡ ಸದ್ಯದಲ್ಲೇ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ.
ಅಂತಾರಲ್ಲ ದೊಡ್ಡ ಎದೆಗಾರಿಕೆ ಅನ್ನೋ ರೀತಿ ಈ ತರಹ ಭಾರತೀಯ ಸೇನೆಯನ್ನ ಎದುರಿಸಿದಿದ್ರೆ ಇವರಿಗೆ ತಕ್ಕ ಶಾಸ್ತಿ ತಕ್ಕ ಉತ್ತರ ಸಿಗ್ತಾ ಇತ್ತು. ಆದ್ರೆ ಹೇಳಿ ಕೇಳಿ ರಣಹೇಡಿಗಳು ಇವರು. ಇಲಿ ತರ ಹೆಗ್ಣ ತರ ನುಕ್ಕೊಂಡು ಬಂದು ಶಕ್ತಿ ಇಲ್ಲದಂತಹ ಸ್ಥಳದಲ್ಲಿ ಇವರು ನರಿ ಬುದ್ಧಿಯನ್ನ ತೋರಿಸಿ ಅಟ್ಯಾಕ್ ಮಾಡಿರುವಂತಹ ಜನ ಇವರು. ಇವ್ರನ್ನ ಸುಟ್ಟಾಕ್ಬೇಕು. ಅಂದ್ರೆ ಇವರಿಗೆ ಆಗುವಂತಹ ನೋವಿದೆಯಲ್ಲ, ಇಲ್ಲಿ ಭಾರತೀಯರಿಗೆ ಯಾರೆಲ್ಲ ಕುಟುಂಬಸ್ಥರನ್ನ ಕಳೆದುಕೊಂಡಿದ್ದಾರಲ್ಲ ಆ ನೋವು ಎಕ್ಸಾಕ್ಟ್ಲಿ ಅಲ್ಲಿ ಡಬಲ್ ಆಗ್ಬೇಕು. ಆಗ ಮಾತ್ರ ಇದಕ್ಕೊಂದು ಕೊನೆ ತೆರೆ ಬೀಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ಸುತ್ತೆ. ಎಷ್ಟು ಸಲ ಅಂತ ಹೇಳಿ ಇಂತಹ ದಾಳಿಗಳನ್ನ ಸಹಿಸಿಕೊಂಡಿರೋದು, ಎಷ್ಟು ಸಲ ಅಂತ ಹೇಳಿ ಯಾರೆಲ್ಲ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ದಾರೋ ಅಲ್ಲಷ್ಟೇ ಹೋಗಿ ಏರ್ ಸ್ಟ್ರೈಕ್ ಮಾಡಿ ಬರೋದು. ಇಂತಹ ಪ್ರಶ್ನೆಗಳ ಜೊತೆ ಉತ್ತರಕ್ಕಾಗಿ ಜನ ಕಾಯ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.